ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಮಿ. ಇದು ಜಾಸ್ತಿ ಹೇಳೋಲ್ಲ ನಾನು. ನೀವು ದಯವಿಟ್ಟು ಮಾಡ್ತೀರಿಲ್ಲೋ ಗೊತ್ತಿಲ್ಲ, ಮಾಡದೆ ಹೋದರೆ ದಯವಿಟ್ಟು ಮಾಡಿ. ಇಟ್ ಇಸ್ ನೆವರ್ ಟು ಲೇಟ್. ನನಗೆ ಮಾಸ್ತಿ ಕಲಿಸಿದಂಥ ಬುದ್ಧಿ ಅದು. ಮಾಸ್ತಿದನ ಕೇಳಿದರು, ಮನೇಲಿ ಏನಾದ್ರು ಓದ್ತೀರಾ ಮೇಷ್ಟ್ರೆ ಅಂದರು. ಓದ್ತೀನಿ ಸರ್, ನಾನು ಮೇಷ್ಟ್ರ ಅಲ್ವಾ ಅಂದೆ. ನೀವು ಓದೋದಲ್ಲ ರೀ, ಎಲ್ಲರೂ ಸೇರಿ ಏನಾದರೂ ಓದ್ತೀರಾ ಅಂದರು. ಇಲ್ಲ ಸರ್ ಅಂದೆ. ಶುರು ಮಾಡಿ ಅಂದರು. ಮನೆಗೆ ಒಂದು ವಿಚಾರ ಮಾಡಿದೆ, ದೊಡ್ಡವ್ರು ಹೇಳಿದ್ದಾರೆ ಮಾಡಬೇಕು. ಏನು ಓದೋದು? ನಾನು ಕುಮಾರವ್ಯಾಸ ಭಾರತ ಹುಚ್ಚು. ನನ್ನ ಅಪ್ಪ ಅಮ್ಮ ನಾನು ನನ್ನ ಹೆಂಡತಿ 2 ಮಕ್ಕಳು ಕೂತ್ಕೊಳ್ಳೋದು. ನಾನು ದಿನ ಒಂದು ಸಂಧಿ ಕುಮಾರವ್ಯಾಸ ಭಾರತ ಓದೋದು. ಮೊದಲಿನ ನಾಂದಿ ಶ್ಲೋಕ ಪದ್ಯಗಳಿದ್ದಾವೆ. ನಾನು ಮೊದಲು ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಅನ್ನು ಶುರು ಮಾಡಿದರೆ ನನಗೆ ಓದೋಕ್ಕೆ ಬರುತ್ತೆ. ಅದು ಎಲ್ಲರೂ ಕೂತು ಕೇಳೋದು, ಮಕ್ಕಳು ಕೇಳೋರು. ಒಂದು ತಿಂಗಳಾದಮೇಲೆ ಎಲ್ಲರೂ ಸೇರಿ ಅನ್ನೋಕ್ಕೆ ಶುರು ಮಾಡಿದ್ವಿ. ನನ್ನ ಖುಷಿಯಿಂದ ನನ್ನ 2 ಮಕ್ಕಳು ತುಂಬ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ, IT ಕಂಪನಿಯಲ್ಲೇ ಇದ್ದಾರೆ. ಆದರೆ ಇವತ್ತಿಗೆ ಕೂಡ ನಾವು ಸೇರಿದರೆ ಶ್ರೀವನಿತೆಯ ರಸನೇ ಶುರು ಮಾಡೋದು. ನನಗೆ ಧೈರ್ಯ ಅಂದರೆ ಕುಮಾರವ್ಯಾಸ ಇನ್ನೊಂದು ತಲೆಮಾರಿ ಬದುಕೊಂಡ. ಖುಷಿಯಾಗತ್ತೆ ನನಗೆ ಹೇಳಿದಾಗ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದಿಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗದುಗಿನ ವೀರನಾರಾಯಣ. ಏನು ಮಾತಪ್ಪ ಅದು ಕುಮಾರವ್ಯಾಸಂದು. ವಾಚಾಳಿ ಅವನು. ಬರೀ ಕೃಷ್ಣ ಅಂತ ಹೇಳಿಕ್ಕೆ ಇಷ್ಟೊಂದು ಹೇಳಿದವನು. ಅದನ್ನು ಮಕ್ಕಳಿಗೆ ಬರಬೇಡವಾ? ಭಾಷೆ ಗೊತ್ತಾಗಬೇಡವಾ? ಭಾಷೆ ಗೊತ್ತಾಗಬೇಕಲ್ಲ ನಮಗೆ. ಅದು ಮಕ್ಕಳಿಗೆ ಕಲಿಸ್ಬೇಕು. ಒಂದು ಪಲ್ ಮರ್ಕೊಂಡ. ಆಮೇಲೆ ದಿನ ಓದೋಕ್ಕೆ ಶುರು ಮಾಡಿದೆ. ಅಪ್ಪ ಒಂದು ಪ್ರಶ್ನೆ ಕೇಳೋದು, ಅಮ್ಮ ಒಂದು ಪ್ರಶ್ನೆ ಕೇಳೋದು. ನನಗೆ ಸಂಕಟ ಆಗುತ್ತೆ ಒಂದೊಂದು ಸಲ. ನನ್ನ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮ ಇಂಗ್ಲೀಷ್ ಲೆಕ್ಚರರ್ ಕನ್ನಡ ಲೆಕ್ಚರರ್ ಬಂದರು ನನ್ನ ಕಡೆಗೆ. ಮಿಡ್ ಟರ್ಮ್ ಪರೀಕ್ಷೆ ಆಗಿದೆ. ಸರ್ ಏನು ಸರ್ ಹುಡುಗರಿಗೆ ಏನು ಮಾಡೋದು ಸರ್ ಇವರಿಗೆ ಅಂದರು. ಯಾಕೆ ಏನಾಯಿತು? ಒಬ್ಬ ಹುಡುಗಿ ಬರೆದಿದ್ದಾಳೆ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ, ಭೀಷ್ಮನ ಹೆಂಡತಿಯಾದ ದ್ರೌಪದಿಯು. ಏನು ಸರ್ ಭೀಷ್ಮ ದ್ರೌಪದಿ ಗೊತ್ತಿಲ್ಲ ಇವರಿಗೆ ಅಂತ. ನಾನು ಬೈಬೇಡಿ, ಅವ್ರು ಹುಡುಗರನ್ನ ಬೈಬೇಡಿ. ಆ ಹುಡುಗಿಗೆ 20 ವರ್ಷ ಆಗಿದೆ. 20 ವರ್ಷ ಭಾರತದಲ್ಲಿ ಬದುಕಿದಂಥ ಹುಡುಗಿಗೆ ದ್ರೌಪದಿ ಯಾರು ಭೀಷ್ಮ ಯಾರು ಹೇಳಿಕೊಟ್ಟಿಲ್ಲಲ್ಲ. ನಾವು ತಪ್ಪು ಮಾಡಿದ್ದೀವಿ ತಾನೇ. ನಮ್ಮ ಅಪ್ಪ ಅಮ್ಮ ಕಲಿಸಿದ್ರು, ನಮಗೆ ಬಂತು. ನಾವು ಕಲಿಸಿಲ್ಲ ಇವರಿಗೆ, ಏನೂ ಗೊತ್ತಿಲ್ಲ ಅವರಿಗೆ. ತಪ್ಪು ನಮ್ಮದಿದೆ, ನಾವು ಕಲಿಸೋಕೆ ಶುರು ಮಾಡೋಣ ಅಂತ. ಅದು ಉದ್ದೇಶ ನಂದು. ಕುಮಾರವ್ಯಾಸ ಭಾರತ ಶುರು ಮಾಡಿದ್ವಿ. ಕುಮಾರವ್ಯಾಸ 2 ಸಲ ಓದೋದು. ಆಮೇಲೆ ರಾಮಾಯಣ ದರ್ಶನಂ ತಗೊಳ್ಳೋದು. ಕುವೆಂಪು ಅವ್ರ ರಾಮಾಯಣ ದರ್ಶನ ಏನು ಚಂದಾರಿ, ಅದು ಅದ್ಭುತ. ಅದನ್ನು ಹೇಳಬೇಕು. ಮಂಕುತಿಮ್ಮನ ಕಗ್ಗ ಶುರು ಮಾಡೋದು. 945 ಪದ್ಯನೂ ಹೇಳೋದು. ಸ್ಲೋಲಿ ಏನಾಯಿತು ಅಂದರೆ, ನನ್ನ ಮಗ ಇಂಗ್ಲೆಂಡಿಗೆ ಹೋದ ಕಲಿಯೋದಕ್ಕೆ. ಹೋದಾಗ ಅಪ್ಪ ಅಲ್ಲಿ ಹೋದ್ಮೇಲೆ ಐ ಆಮ್ ಮಿಸ್ಸಿಂಗ್ ಕಗ್ಗ ಅಂದ. ನನಗೇನು ತೃಪ್ತಿ ಆಯಿತು ಗೊತ್ತಾ? ಐ ಆಮ್ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲ ಅವನು. ಐ ಆಮ್ ಮಿಸ್ಸಿಂಗ್ ಕಗ್ಗ ಅಂದ. ಏನು ಮಾಡಬೇಕು ಪುಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯಲ್ಲೇ ಮಾಡಿ ಕಳಿಸೋದು ನನಗೆ ಇಷ್ಟ ಆಗ್ತದೆ ಅಂದ. ನನ್ನ ಧ್ವನಿಯಲ್ಲೇ ಒಂದು 250 ಪದ್ಯ ಹೇಳಿ ಅದನ್ನು ಕಳಿಸ್ಕೊಟ್ಟೆ. ಇವತ್ತಿಗೂ ಅವನಿಗೆ 250 ಪದ್ಯ ಬಾಯಿಗೆ ಬರ್ತದೆ. ಮಂಕುತಿಮ್ಮನ ಕಗ್ಗ ಬಾಯಿಗೆ ಬರುತ್ತೆ. ಹಿ ಈಸ್ ದ ಇಂಡಿಯಾ ಹೆಡ್ ಫಾರ್ ಕ್ಲೌಡ್ ಕಂಪ್ಯೂಟಿಂಗ್. ಗೂಗಲಲ್ಲಿ ಇದ್ದಾನೆ. ಶೆಟ್ಟಿ ಆದಾಗ ಶುರು ಮಾಡೋದು. ಹೆಂಗೆ ಕಲಿಸೋದು ಹೆಂಗೆ ಗೊತ್ತಾ ಮಕ್ಕಳಿಗೆ? ಕೂತ್ಕೊಂಡು ದಿನ ಕಗ್ಗ ಹೇಳೋ ನೀನು. ಯಾವುದೋ ಮನೆಗೆ ಹೋಗ್ತೀವಿ, ಕಾರಲ್ಲಿ ಹೋಗ್ತಿರ್ತೀವಿ. ನಾನು ಟೇಪ್ ರೆಕಾರ್ಡರ್ ಎಂದೂ ಹಾಕಲಿಲ್ಲ ಕಾರಲ್ಲಿ. ಹೊರಟ ತಕ್ಷಣ ಟಪ್ ಅಂತ ಡ್ಯಾಶ್ಬೋರ್ಡ್ ಬಡಿಯೋದು. ಮನೆ ಬಿಟ್ಟ ತಕ್ಷಣ ಶುರು ಮಾಡಿದರೆ ಯಾವ ಮನೆ ಮುಟ್ತೀವಿ ಅಲ್ಲಿವರೆಗೂ ಕಗ್ಗ ಹೇಳ್ಕೊಂಡು ಹೋಗೋದು ಬಾಯಿಗೆ. ನಾನು ಸುಮಾರು ಪದ್ಯ ಬಾಯಿಗೆ ಬರುತ್ತೆ. ನನ್ನ ಜೊತೆಗೆ ನನ್ನ ಹೆಂಡ್ತಿಗೆ ಬರುತ್ತೆ, ಮಕ್ಕಳಿಗೆ ಬರುತ್ತೆ. ಈಗ ನನ್ನ ಮೊಮ್ಮಗಳಿಗೆ ಒಂದು 50 ಪದ್ಯ ಬಾಯಿಗೆ ಬರುತ್ತೆ. ನನಗನ್ನಿಸ್ತು ಗುಂಡಪ್ಪ ಇನ್ನು 2 ತಲೆಮಾರು ಬದುಕೊಂಡ್ರು. ಸಾಹಿತಿಗಳು ಗೊತ್ತಾಗೋದು ಹೆಂಗೆ? ಮಕ್ಕಳು ಮುಂದೆ ಗೊತ್ತಾಗೋದು ಹೇಗೆ? ನರಸಿಂಹಸ್ವಾಮಿ ಹೆಂಗೆ ಗೊತ್ತಾಗೋದ್ರಿ ಮುಂದಿನವರಿಗೆ? ದೊಡ್ಡವ್ರು ಬಿಡಿ, ಚಂದ್ರಶೇಖರ್ ಕಂಬಾರರು ಗೊತ್ತಾಗಲ್ಲ ಮುಂದಿನ ತಲೆಮಾರಿಗೆ. ನಾನು ಅದಕ್ಕೆ ಕಲಿಸೋದು ನಮ್ಮ ಜವಾಬ್ದಾರಿ ಅಲ್ವಾ? ಅದಕ್ಕೆ ದಯವಿಟ್ಟು ಫ್ಯಾಮಿಲಿ ಟೈಮ್ ಅಂತ ಮಾಡ್ತೀನಿ. ರಾತ್ರಿ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಎಲ್ಲರೂ. ಒಂದು ಹರಟೆ ಹೊಡೀರಿ. ಆಫೀಸಲ್ಲಿ ಏನಾಯಿತು? ಈಗ ನಾವು ಮಾತಾಡೋದೇ ಬಿಟ್ಟಿದ್ದೀವಿ ಸರ್. ಈಗ ಮನೆಯಲ್ಲಿ 4 ಜನ ಕೂತಿದ್ದು 4 ಮೊಬೈಲು, 4 ತಮ್ಮ ವಾಟ್ಸಪ್ಪು ಗೂಗಲ್ ನೋಡ್ಕೊಂಡು ಕೂತಿದ್ದೀವಿ. ಅಲ್ಲಿ ಮಾತೇ ಇಲ್ಲ ನಡುವೆ. ಒಮ್ಮಮ್ಮ ನನ್ನ ಬುದ್ಧಿ ಕಲಿಸ್ಬಿಟ್ಲು. ನಮ್ಮಮ್ಮ ಎಂದೂ ಹೊಡೆದಿಲ್ಲ ನನ್ನ, ಬಟ್ ಹೊಡೆದಂಗೆ ಹೇಳಿಬಿಟ್ಲು ಒಂದು ಸಲ. ನಮಗೆಲ್ಲ ಗೊತ್ತಿದೆ, ನನ್ನ ಫೋನ್ ನನ್ನ ಕಡೆ ಇರೋಲ್ಲ, ನನ್ನ ಸೆಕ್ರೆಟ್ರಿ ಕಡೆ ಇರುತ್ತೆ ಆಫೀಸಲ್ಲಿ. ನಾನು ಒಂದು ಫೋನ್ ತೊಗೊಳ್ಳಲ್ಲ. ಈಗ ಬೈಸ್ಕೊತೀನಿ ಭಾಳ ಮಂದಿ ಕಡೆ ತೊಗೊಳ್ಳಲ್ಲ ಅಂತ. ತೊಗೊಳಕ್ಕಾಗೋಲ್ಲ ನನಗೆ. ಆಕೇನು ಮಾಡ್ತಾಳೆ, ಸಾಯಂಕಾಲ ಹೋಗುವಾಗ ಬರೀತಾಳೆ, ಇಷ್ಟು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ನೀವು ವಾಪಸ್ ಮಾಡಿ ಅಂತ ಹೇಳ್ತಾಳೆ. ನಾನು ಮನೆಗೆ ಬಂದಮೇಲೆ ಮುಖ ತೊಳ್ಕೊಂಡು ಪೇಪರ್ ಓದಿದ್ಮೇಲೆ ಫೋನ್ ಮಾಡ್ತೀನಿ. ಅಮ್ಮ ಕೂತಿದ್ಲು 90 ವರ್ಷ ನಮ್ಮಮ್ಮನ ಮುಂದೆ. 1 ಕಾಲ್ ಆಯಿತು, 2 ಕಾಲ್ ಆಯಿತು, 3 ಕಾಲ್ ಆಯಿತು, 4 ಆಯಿತು. ನಮ್ಮಲ್ಲಿ ಎಲ್ಲ ಮಕ್ಕಳು ರಾಜಗಳೇ, ಅಮ್ಮಂದಿರು ರಾಜರೇ. ರಾಜ ನಿನ್ನ ನಂಬರ್ ಏನೋ, ಫೋನ್ ನಂಬರು ಅಂತ ಕೇಳಿದ್ಲು. ಯಾಕಮ್ಮ ಅಂತ ಕೇಳಿದೆ. ನಿನ್ನ ಫೋನ್ನಾಗೆ ಮಾತಾಡೋದು ಚಲೋ ಕಾಣಿಸ್ತದೆ, ನಿನ್ನ ಜೊತೆಗೆ ಫೋನ್ನಾಗೆ ಮಾತಾಡೋದು ಸರಿ ಕಾಣುತ್ತೆ, ಹಾಗೆ ಮಾತಾಡೋಕ್ಕೆ ಸಿಗಲ್ಲ ನೀನು. ಒಂದು ಪಟ್ಟಂತ ಹೊಡೆದಂಗೆ ಆಯ್ತು ನನಗೆ.
ಫೋನ್ ಬಂದ್ ಮಾಡಿ ಇಟ್ಟೆ, ಅದು ಹಳೆ ಹೋಗಲಿ ಅದು ಫೋನ್. ಅಮ್ಮನ ಹತ್ರ ಕೂತ್ಕೋಬೇಕು. ಫೋನ್ ನನ್ನ ಜೊತೆ ಯಾವಾಗಲೂ ಇರುತ್ತೆ, ಅಮ್ಮ ಸಿಗ್ತಾಳೆ ನನಗೆ ಯಾವಾಗಾದರೂ. ಇದನ್ನು ನಾನು ಕಲಿಸ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಆ ಗ್ಯಾಜೆಟ್ ಯಾವಾಗಾದರೂ ಸಿಗುತ್ತೋ ನಿನಗೆ, ನಾಳೆ ಇವರು ಸಿಗಲ್ಲ. ನಾಳೆ ನಮ್ಮ ಮಕ್ಕಳೇ ನಮ್ಮ ಕೈಗೆ ಸಿಗಲ್ಲ ಸರ್. PUC ಆಗಿ ಎಲ್ಲೋ ಹೋಗ್ಬಿಟ್ರೆ, ಕಲಿಯೋಕ್ಕೆ ಹೋದರೆ ಏನು ಸಿಗೋದಿಲ್ಲ, ನಿಮ್ಮ ಕೈಗೆಲ್ಲಿ ಸಿಗ್ತಾರೆ. ಮುಂದೆ ಮದುವೆ ಆಯಿತು, ತಮ್ಮ ಜಗತ್ತು ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಸೆಟ್ಲ್ ಆಗಿಬಿಡ್ತಾರೆ. ಬರೀ ವಾಟ್ಸಪ್ಪಲ್ಲೇ ನೋಡೋದಾಗುತ್ತೆ ನಾವು. ಅದು ವಿಡಿಯೋ ಫೋನ್ ಅಂತ ಮಾಡ್ಕೊಂಡು ಮಾತಾಡೋದಷ್ಟೇ. ಯು ಡೋಂಟ್ ಗೆಟ್ ಯುವರ್ ಚಿಲ್ಡ್ರನ್. ಸಿಕ್ಕಾಗ್ಬಿಡೋದು ಬೇಡ. ಅದಕ್ಕೆ ಲಾಲಯೇತ್ ಪಂಚವರ್ಷಾಣಿ. ನೆಗೆಟಿವ್ ಥಾಟ್ ಮಕ್ಕಳಿಗೆ ಹೇಳೋದೇ ಬೇಡ. ಜಗತ್ತಲ್ಲಿ ಕಸ ಇಲ್ಲ ಅಂತಲ್ಲ, ಇದೆ, ಬಟ್ ನಾಟ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಇದನ್ನು ನೋಡಿ ನಿಮ್ಮ ಮಕ್ಕಳು, ಇದನ್ನು ನೋಡು ಅಂತ ಹೇಳಬೇಕು. ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ಅದನ್ನು ಮಾಡಿ. ಫ್ಯಾಮಿಲಿ ಟೈಮ್, ಒಂದು ಚೂರು ಯಾವುದಾದ್ರೂ ಓದೋದು. ಕುಮಾರವ್ಯಾಸನ ಓದಬೇಕು ಅಂತಲ್ಲ, ಕತೆ ಓದ್ರಿ. ಕನೆಗೆ ವಿರೂಪಾಕ್ಷ ಅವ್ರ ಗುರುಬನಿ ದೇವ್ರ ಮನೆಯವ್ರದ್ದು ಪುಸ್ತಕ ಇದೆ, ದಿನಕ್ಕೊಂದು ಚಾಪ್ಟರ್ ಓದಿ, ಎಲ್ಲರೂ ಕೂತ್ಕೊಂಡು ಓದಿ. ಎಷ್ಟೊಂದು ತಿಳುವಳಿಕೆ ಬರುತ್ತೆ. ಅದ್ರ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ. ಸಿಟ್ಟಿಂಗ್ ಟುಗೆದರ್. ಇನ್ನೊಬ್ರು ಕೇಳಿದರು, ನಮ್ಮ ಪುಸ್ತಕ ಓದೋದಷ್ಟು ಅಭ್ಯಾಸ ಇಲ್ಲ ಸರ್ ಅಂದರು. ಒಂದು ಕೆಲಸ ಮಾಡಿ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ. 15 ವರ್ಷ ಆಯ್ತು ಸರ್ ಮದುವೆಯಾಗಿ. ಆಲ್ಬಮ್ ಮೇಲಿದೆ ಮದುವೆ ಆಲ್ಬಮ್ಮು ಅಂತ ಕೇಳಿದೆ. ಅಯ್ಯೋ, ಅಟ್ಟದ ಮೇಲೆಲ್ಲ ಕೂತಿದೆ ಅದು ಅಂದರು. ಎಲ್ಲರದು ಹಣೆ ಬಾರ ಅಷ್ಟೇ. ಮದುವೆ ಆಗಿ ಒಂದು ವಾರ ಹೊತ್ತು ಹೋಗೋದು ತೊಗೊಂಡು ಎಲ್ಲರಿಗೂ. ಬಂದವ್ರಿಗೆಲ್ಲ ದೊಡ್ಡ ಪೀಡೆ ಅದು. ಅವ್ರು ನೋಡೋಕೆ ಇಷ್ಟ ಇಲ್ಲ, ನಾವು ಬಿಡೋಕೆ ಇಷ್ಟ ಇಲ್ಲ. ನೋಡಿ ಫೋಟೋ ನೋಡಿ, ಮದುವೆ ಫೋಟೋ ನೋಡಿ. ಅವ್ರೇನು ಮಾಡ್ತಾರೆ, ಒಮ್ಮೆ 4 ಪೇಜ್ ತಿರುಗಿಸ್ತಾರೆ ಅವರು. ಇದು ಬಿಟ್ಟರೆ ನೀವು ಮತ್ತು ವಾಪಸ್ ತೋರಿಸ್ಬೇಕು ನಾವು. ನಮಗೆ ತೋರಿಸ್ಬೇಕಲ್ಲ ಅದನ್ನು. ಒಂದು ವಾರ ಆದಮೇಲೆ ಅದು ಅಟ್ಟಕ್ಕೆ ಸೇರಿಕೊಂಡ್ರೆ ಯಾರೂ ಮುಟ್ಟಿಲ್ಲ. ಈಗ ಅದನ್ನು ತೊಗೊಂಬನ್ನಿ, ಕೆಳಗಡೆ ತೊಗೊಂಬನ್ನಿ, ಮಕ್ಕಳ ಜೊತೆ ಕೂತ್ಕೊಳ್ಳಿ, ನೋಡಿ ಹೇಗಿದೆ. ಅಯ್ಯೋ ಅಮ್ಮ ಹೀಗಿದ್ದೆ ನೀನು ಅವಾಗ. ಹೌದು ಹಾಗೇ ಇದ್ದೆ, ನಿಮ್ಮಪ್ಪ ಹೆಂಗಿದ್ರು ತೋರಿಸು. ಆಮೇಲೆ ತೋರಿಸಿ ಫೋಟೋದಲ್ಲಿ ನಿಮ್ಮ ದೊಡ್ಡಪ್ಪ ಇದ್ದಾರಲ್ಲ, ಅವ್ರ ಮಕ್ಕಳಿದ್ದಾರೆ ನೋಡಿಲಿ. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಮಕ್ಕಳಿಗೆ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಗೊತ್ತಿಲ್ಲ. ಬೆಂಗಳೂರಂಥ ಊರಲ್ಲಂತೂ ಒಬ್ಬರು ಭೇಟಿನೂ ಆಗಲ್ಲ. ಅವರು ಬಳಗದವ್ರು ಸಂಬಂಧ ಗೊತ್ತಾಗಬೇಡವಾ? ಅದಕ್ಕೆ ಒಂದು ಕಡೆ ಮಾತಾಡಿದ್ದೆಲ್ಲೋ, ಸಂಪರ್ಕ ಸಂಬಂಧ ವ್ಯತ್ಯಾಸ ಬರ್ತಿದ್ದೆ ನಾನು. ನೀವು ಟಿ ವಿ ತೊಗೊಂಡ್ರೆ ಒಂದು ನಂಬರ್ ಕೊಡ್ತಾರೆ, ಕಾಲ್ ನಂಬರ್, ಸಂಪರ್ಕ. ಅದು ಅಲ್ಲಿ ಫೋನ್ ಮಾಡಿದರೆ ಆಯಿತು, ಅಗದಿ ನಿರ್ವಿಕಾರವಾಗಿ 24 ತಾಸಲ್ಲಿ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಂಪರ್ಕ ಅದು. ನಮ್ಮ ಸಂಬಂಧಗಳು ಹಾಗೆ ಆಗಿದ್ದಾವೆ ಈಗ. ನಾನು ಕೇಳಿದೆ, ನಿಮ್ಮ ಅಣ್ಣ ಸಿಕ್ಕಿದ್ದೇನೋ ಅಂತ ಕೇಳಿದೆ. ಅವ್ನಿಗೆ ಇಲ್ಲ ಸಿಕ್ಕಿಲ್ಲ, ಒಂದು 6 ತಿಂಗಳಿಂದೇನೋ ಫೋನ್ ಮಾಡಿದ್ದ ಒಂದು ಸಲ, ಆಮೇಲೆ ಸಿಕ್ಕಿಲ್ಲ ನನಗೆ. ಒಂದೇ ಊರಲ್ಲಿದ್ದಾರೆ. ಇದು ಸಂಬಂಧನ ಇದು? ಯಜಮಾನ್ರು ಬರ್ತಾರೆ ಮನೆಗೆ, ಭಾಳ ಬ್ಯುಸಿ. ಬಂದು ಮನೆಗೆ ಅಮ್ಮ ಇದ್ದಾರೆ, ಹೆಂಡತಿ ಕೇಳ್ತಾರೆ, ಅಮ್ಮನ ಊಟ ಆಯ್ತಾ? ಮಲ್ಕೊಂಡ್ಲ ಅಮ್ಮ? ಸೆಕ್ರೆಟ್ರಿ ಅಲ್ಲ, ಹೇಳ್ಬೇಕಾಗಿ. ಆಯಿತು, ನಿನಗೇನು ರೋಗ? ನಾನು ಬಲೆ ಸಿಟ್ಟು ಬರುತ್ತೆ ಹಂಗಾದಾಗ. ಬಿಡು ನಿನ್ನ ಅಧಿಕಾರ, ನಿನ್ನ ಹುದ್ದೆ, ನಿನ್ನ ಕಾರು ಬಿಡು. ಮನೆಗೆ ಹೋದ ತಕ್ಷಣ ಅಮ್ಮ ಇದ್ದಾಳೆ ಒಳಗಡೆ ಕೋಣೆಯಲ್ಲಿ, ಹೋಗು ಕಾಟ್ ಮೇಲೆ ಕೂತ್ಕೋ, ಆಕೆ ಪಕ್ಕ ಕೈ ಹಿಡ್ಕೊ. ಅಮ್ಮ ಹೇಗಿದ್ದೀಯಮ್ಮ, ಆರಾಮಿದ್ಯಾ? ಬಾಲ್ಯದ ನೆನಪು ತೊಗೊಂಡು ಬನ್ನಿ, ಎಷ್ಟು ಚೆಂದ ಇತ್ತಲ್ಲ ಅವಾಗ. ಇಬ್ಬರು ಕಣ್ಣು ಹಸಿ ಆಗತ್ತೆ. ಅದು ಸಂಬಂಧ ಮಾಡುವಂಥ ಕೆಲಸ. ಅಮ್ಮ ಮಗ ಬಿಡಿ, ಗಂಡ ಹೆಂಡತಿ ಎಷ್ಟು ಕೂತು ಮಾತಾಡಿದ್ವಿ ನಾವು. ಟಿ ವಿ ಸೀರಿಯಲ್ ನೋಡ್ತೀವಿ ಕೂತ್ಕೊಂಡು, ಇಬ್ಬರು ಮಾತಾಡಲ್ಲ. ಆಯ್ತು, ಟಿ ವಿ ಆಫ್ ಮಾಡಿ, ಇಬ್ಬರು ಕೈ ಹಿಡ್ಕೊಳ್ಳಿ ಗಂಡ ಹೆಂಡತಿ. 25 ವರ್ಷ ಆಯ್ತು ಮದುವೆ ಆಗಿ. ಕಷ್ಟದಲ್ಲಿ ಬಂದ್ವಿ, ಸುಖದಲ್ಲಿ ಬಂದ್ವಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಸೋ ಲಾಂಗ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಅನ್ನಿ. ಇಬ್ಬರು ಕಣ್ಣು ಒದ್ದೆ ಆಗತ್ತೆ. ಅದು ಬಂದು ಸಂಬಂಧ ಗಟ್ಟಿ ಮಾಡುತ್ತೆ. ನಾನು ಹೇಳೋದು, ಜೀವನ ಈಸ್ ಮೆಂಟ್ ಫಾರ್ ಹ್ಯಾಪಿನೆಸ್, ನಾಟ್ ಫಾರ್ ಮಿಸರಿ, ಬಟ್ ವಿ ಮೇಕ್ ಇಟ್ ಮಿಸರಬಲ್. Life is designed for success. Life is not designed for failure at all. Life is not designed for sadness. It's designed for happiness. But we make it sad. ಯಾಕೆ ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗಿದೆಯಲ್ಲ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಫ್ಯಾಮಿಲಿ ಟೈಮ್ ಮಾಡಿ. ಇದು ಬಹಳ ಮುಖ್ಯ. ಸಣ್ಣ ಮಕ್ಕಳಿದ್ದಾಗ ಡ್ಯುಯಲ್ ಪೇರೆಂಟಿಂಗ್ ಬೇಡ. ಡ್ಯುಯಲ್ ಪೇರೆಂಟಿಂಗ್ ಗೊತ್ತಾಯ್ತಲ್ಲ, ಇವ ಬಿಡಬೇಡ, ಇವನು ಕೊಡಬೇಡ, ಏನೂ ಕೊಡಬೇಡ ಇವತ್ತು ಇವನಿಗೆ ಅಂತ ಅಪ್ಪ ಹೇಳ್ತಾರೆ. ಯಾಕೆ ಕೊಡಬಾರ್ದು ಅಂತ ಅಮ್ಮ ಅಂತಾರೆ. ಅಪ್ಪ ಹೇಳೋದು ಅಂತ ಅಮ್ಮ ಹೇಳೋದು, ಅಪ್ಪ ಹೇಳೋದು ಅಮ್ಮ ಹೇಳೋದು, ಒಂದಕ್ಕೊಂದು ವಿರುದ್ಧ. ಇಬ್ಬರು ಜಗಳಾಡ್ತಾರೆ. ಆಗ ಹುಡುಗ ಏನು ಮಾಡ್ಬೇಕು, ಮಗ ಅಂಪೈರ್, ಅವನು ಅಂಪೈರ್. ಅಪ್ಪ ಹೆಂಗೆ ಇಬ್ಬರು ನೋಡ್ತಿರ್ತಾನೆ, ಅಮ್ಮ ಏನಂದ್ರು ಅಪ್ಪ ಏನಂದ್ರು ನೋಡ್ತಾನೆ. ಹಿಂಗೆ ಇಬ್ಬರು ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? 2 ಕೆಲಸ ಆಗುತ್ತೆ. ಒಂದು, ದ ಬಾಯ್ ಗೆಟ್ ಕನ್ಫ್ಯೂಸ್ಡ್, ಯಾರನ್ನು ಫಾಲೋ ಮಾಡಬೇಕು ಅಂತ ಗೊತ್ತಾಗಲ್ಲ. ಎರಡನೇದು, ಹಿ ಬಿಕಮ್ಸ್ ಎ ಪಕ್ಕ ಪಾಲಿಟಿಷಿಯನ್. ಅಮ್ಮನಿಗೇನು ಬೇಕು ಅಮ್ಮನಿಗೆ ಹೇಳೋದು, ಅಪ್ಪನಿಗೇನು ಬೇಕು ಅಪ್ಪನಿಗೆ ಹೇಳೋದು, 2 ಕಡೆಯಿಂದ ಲಾಭ ಪಡ್ಕೊಳ್ಳೋದು. ನಾವೇ ಮಾಡೋದು ಅದನ್ನು. ದಯವಿಟ್ಟು ಡ್ಯುಯಲ್ ಪೇರಿಂಗ್ ಇಟ್ ಬೇಡ. ಡಬಲ್ ಬೈಟ್ ಅಂತ ಕರಿತೀವಿ. ಅದು 1952 ವಿಡಿಯೋ ಅದು. ಇವತ್ತಿಗೆ ಕೂಡ ಸೈಕಾಲಜಿಯಲ್ಲಿ ಕಲಿಸ್ಬೇಕಾದ್ರೆ ಅದೇ ವಿಡಿಯೋ ತೋರಿಸ್ತಾರೆ. ಅಷ್ಟು ಔಟ್ಸ್ಟ್ಯಾಂಡಿಂಗ್ ವಿಡಿಯೋ ಮಾಡಿದ್ದಾರೆ ಅದನ್ನು. ಹೇಗಿದೆ, ಅಪ್ಪ ಕಾರಲ್ಲಿ ಬರ್ತಾನೆ, ಮನೆ ಮುಂದೆ ಕಸ ಬಿದ್ದಿದೆ,
ಸಿಟ್ಟು ಬಂದ್ಬಿಡ್ತು. ಏನು ಹಾಕಿದ ಕಸ ಮನೆ ಮುಂತಿದ್ದಾನೆ. ಕೋಪದಿಂದ ಬರ್ತಾನೆ ಒಳಗೆ. ಹೆಂಡ್ತಿ ನಗನಗ್ತಾ ಬರ್ತಾಳೆ ಮೊದಲು. ಏನು ಬುದ್ಧಿ ಇಲ್ಲ ನನಗೆ, ಮನೆ ಮುಂದೆ ಕಸ ಇಟ್ಟು ಹಾಕಿದ್ಯಾ ನೀನು ಅಂದು ಕೂಗಾಡ್ತಾನೆ. ಆಕೆಯೂ ಕೋಪ ಬರುತ್ತೆ. ನಾನು ಹಾಕಿದ್ದೇನೆ ಕಸ, ನಿಮ್ಮ ಮಗ ಹಾಕಿದ್ದು, ಕರಿಯವನ್ನ. ಆ ಹುಡುಗ ನಗನಗ್ತಾ ಬರ್ತಾನೆ. ಮೊದಲು ನಗನಗ್ತಾ ಬರ್ತಾನೆ ಅವನು. ಕಸ ಹಾಕಿದೆ ಮನೆ ಮುಂದೆ, ಯೂಸ್ಲೆಸ್ ಫೆಲೋ, ಕ್ಲೀನ್ ಮಾಡಿ ಹೋಗೋ. ಅವನು ಹತ್ಕೊಂಡು ಕೆಟ್ಟ ಮುಖ ಮಾಡ್ಕೊಂಡು ಹೋಗ್ತಾನೆ. ಹೋಗ್ಯಾಗ ಕ್ಲೀನ್ ಮಾಡಿ ಹೋಗೋ. ಅವ್ನು ಕ್ಲೀನ್ ಮಾಡ್ತಾನೆ ಹೋಗಿ. ಆಮೇಲೆ ಬೈತಾರೆ ಹುಡುಗ ಕೂತ್ಕೋತಾನೆ ಹೊರಗೆ. ಸುಮ್ಮನೆ ಕೂತ್ಕೊಳ್ಳಲ್ಲ ಅವನು. ಇರೋದು ಇಟ್ಟಿಗೆ ತೊಗೊಂಡು ಮತ್ತೊಂದು ಹಾಕ್ತಾನೆ ಕಸದ ಮೇಲೆ, ಮತ್ತಿಷ್ಟು ಹಾಕ್ತಾನೆ. ಒಂದು ನಾಯಿ ಓಡಿ ಬರ್ತದೆ ಹಾದಿಗೆ, ಬೆಕ್ಕು ನಾಯಿ ಬರ್ತದೆ, ನಾಯಿಗೆ ಒದಿತಾನೆ. ಅದಕ್ಕೆ ಕಾರಣ ಇಲ್ಲ, ಕೋಪದಲ್ಲಿ ಒದಿತಾನೆ. ಅಪ್ಪ ವಿಚಾರ ಮಾಡ್ತಾನೆ, ಯಾಕೆ ಹಿಂಗಾಯ್ತಿದು, ಯಾರು ತಪ್ಪು ಮಾಡಿದರು ಅಂತಾನೆ. ನಾ ತಪ್ಪು ಮಾಡಿದೆ, ನೀ ಕ್ಲೀನ್ ಮಾಡು ಅಂದಲ್ಲ, ನಾ ತಪ್ಪು ಮಾಡಿದೆ. ಮಗು ಬಾಯ್ಲಿ, ಇಬ್ಬರು ಕೂಡ ಕ್ಲೀನ್ ಮಾಡೋಣ ಬಾ ಹೋಗಿ. ಇಬ್ಬರು ಹೋಗ್ತಾರೆ. ದೊಡ್ಡದನ್ನು ನಾ ತೆಗಿತೀನಿ, ಸಣ್ಣದು ನೀ ತೆಗಿ. ಇಬ್ಬರು ಮಾಡ್ತಾರೆ. 5 ನಿಮಿಷದಲ್ಲಿ ಪೂರ್ತಿ ಕ್ಲೀನ್ ಆಗುತ್ತೆ. ಅವನು ಹೇಳ್ತಾನೆ, ನಾನು ಕೋಪದಲ್ಲಿ ಬಂದೆ, ನನ್ನ ಹೆಂಡತಿ ಕೋಪ ಇರಲಿಲ್ಲ, ನನ್ನ ಕೋಪ ಆಕೆಗೆ ಬಂತು. ಆಕೆ ಮಗನಿಗೆ ಬೈದಾಗ ಕೋಪ ಅವನಿಗೆ ಬಂತು. ಇದು ಕೋಪ ಅನ್ನೋ ಸಾಂಕ್ರಾಮಿಕ ರೋಗ ಇದ್ದಂಗಿದು, ಒಬ್ಬರಿಂದ ಹತ್ಕೊಂಡ್ಬಿಡುತ್ತೆ. ಮಗು ಕೋಪ ಬಂತು, ಮಗು ಕೋಪ ನಾಯಿ ಮೇಲೆ ಹೋಯ್ತು, ನಾಯಿ ಕೋಪ ಬೆಕ್ಕಿನ ಮೇಲೆ ಹೋಯ್ತು. ಬಹಳ ಚಂದ ಮಾಡಿದ್ದಾರೆ ವಿಡಿಯೋದನ್ನು. So it still didn't sink in too deep. What happened that night was a different story. If there's anything I hate, it's a messy-looking yard. I let Sarah have it straight. Maybe too straight. She let into Joy. Sent him out to clean up the mess he'd made. He went out all right, but to sulk, not to work. Then I saw him try to kick Rags. That did it. Joy loves that pup more than me both put together. If being bawled out about the yard tied him up so tight he'd even kick Rags, well, all of a sudden I didn't need any more blueprints about how the headache switch works or what bad business it can be. All the trouble that day, even after what Frank had told me, I'd left the plant with a chip on my... The mess in the yard gave me an excuse to blow up. I took it out on Sarah. She let off her steam at Joey. He dumped his headache on Rags. And Rags, well, he's taking it out on the neighbor's cat. Talk about your vicious circles. And it didn't even get results. Joey sure wasn't doing much about that mess in the yard. I felt like 2 cents. Went on out into the yard to try to make things right. Kids go a lot farther when they learn to enjoy what they're doing. Make a game of work. Share it with somebody who doesn't act like it was a prison sentence. As soon as Joey saw I really intended to help him, he pitched in too. That's the way kids are. They copy folks around them like crazy. In half an hour, we had a clean yard. We both felt a lot better too, and Joey had started to realize that work can be fun. ನನಗೆ ಹೇಳ್ತಾನೆ, ನಾನು ಬರೀ ಮಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ, ಹೀಗೆ ಮಾಡು ಅಂತ. ಕೋಪ ನನ್ನಿಂದ ಅವರಿಗೆ ಒಬ್ಬರಿಗೆ ಹಾಕ್ತದೆ, ಅದರಿಂದ ಸೊಲ್ಯೂಷನ್ ಇಲ್ಲ. ಅವನು ಹೇಳ್ತಾನೆ, ಬೆಸ್ಟ್ ಥಿಂಗ್ ಈಸ್ ಮಗು ಹತ್ರ ಡಿಸ್ಕಸ್ ಮಾಡೋಣ, ಕಸ ಅವನೇ ಹಾಕಲಿ ನಾನೇ ಹಾಕಲಿ, ಇಬ್ಬರು ಕೂಡ ಮಾಡೋಣ. ವಿ ಈಸ್ ಬೆಟರ್ ದ್ಯಾನ್ ಇನ್ ಎ ಫ್ಯಾಮಿಲಿ ದ್ಯಾನ್ ಯು ಆ್ಯಂಡ್ ಐ. ಇದು ಭಾಳ ನೆನಪಿಟ್ಕೋಬೇಕು ನಾನು. ಯು ಡಿಡ್ ಇಟ್, ಯು ರಿಪೇರ್ ಇಟ್ ಅನ್ನೋದಕ್ಕಿಂತ ಲೆಟ್ ಅಸ್ ಡೂ ಇಟ್ ಟುಗೆದರ್. ದ ಮೊಮೆಂಟ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್. ನಾನು ಅನುಭವ ಆದದ್ದು ಹೇಳ್ತೀನಿ. ಕಾಲೇಜಲ್ಲಿ, ದೊಡ್ಡ ಕಾಲೇಜು, ಸಲ ಕೆಳಗೆ ಬಂದಾಗ ಗ್ಯಾದರಿಂಗಲ್ಲಿ ಎಲ್ಲ ಕಸ ಚೆಲ್ಬಿಟ್ಟಿದ್ರು ಮಕ್ಕಳು. ನನಗೆ ಬೇಜಾರಾಯಿತು, ಕ್ಯಾಂಪಸ್ಸಲ್ಲೇ ಹೊಲಸಾಯ್ತಲ್ಲ ಅಂತ. ನಾನೇನು ಮಾಡಿದೆ, ಸ್ವಲ್ಪ ನಾಟಕನೂ ಮಾಡಬೇಕಾಗತ್ತೆ ಅವಾಗ ನೀವು
ಪ್ರಿನ್ಸಿಪಲ್ ಆದವರು. ಸುಮ್ಮನೆ ಮೈಲ್ಡಾಗಿ ಹೋಗೋಲ್ಲ, ಬಂದಿದ್ದೀನಿ ಅಂತ ಗೊತ್ತಾಗಬೇಕು ಎಲ್ಲರಿಗೂ. ಹೋಗ್ಬಿಟ್ಟು ನಾನೇ ತೊಗೊಳ್ಳೋ ಸ್ವಲ್ಪ ಚೀಲ ತೊಗೊಳ್ಳೋ, ಒಂದು 2-3 ತೆಗೆದೆ ನಾನು ಕಪ್. ತೆಗೆದಿದ್ದು 3 ಕಪ್ ನಾನು. ಎಲ್ಲ ಮಕ್ಕಳು ಸರ್ ನೀವು ಮಾಡಬೇಡಿ ಸರ್ ಮಾಡ್ತೀವಿ ಸರ್. 1000 ಜನ ಮಕ್ಕಳು ಬಂದು 5 ನಿಮಿಷದಲ್ಲಿ ಪೂರ್ತಿ ಕ್ಯಾಂಪಸ್ ಕ್ಲೀನ್. ನಾನು ಅದೇ ನಿಂತ್ಕೊಂಡು ಯು ಇಡಿಯಟ್ಸ್ ಡೋಂಟ್ ನೋ ಹೌ ಟು ಮೇಂಟೈನ್ ದ ಕ್ಯಾಂಪಸ್, ಕ್ಲೀನ್ ಇಟ್ ಪ್ರಾಪರ್ಲಿ ಅಂದಿದ್ರೆ ಆಗ್ತಿರಲಿಲ್ಲ ಅದು. ಆದರೆ ನಾನು ಒಂದು ಎತ್ತಿದ ತಕ್ಷಣ ಆಯ್ತಲ್ಲ, ಅದಕ್ಕೆ ಹೇಳ್ತಾರೆ ಇನ್ ದ ಫ್ಯಾಮಿಲಿ ಯು ಆ್ಯಂಡ್ ಐ ಕ್ಯಾನಾಟ್ ವರ್ಕ್, ವಿ ವರ್ಕ್ಸ್. ಮಕ್ಕಳಿಗೆ ಅದನ್ನು ಕಲಿಸ್ಬೇಕು, ಕೊಲಾಬ್ರೇಟಿವ್ ವರ್ಕ್ ಅಂತ ಕಲಿಸ್ಬೇಕು ಮಕ್ಕಳಿಗೆ ಮಾಡೋದು. ಇದು ಭಾಳ ಮುಖ್ಯ, ಇದು ಮೌಲ್ಯ ಕಲಿಸ್ಬೇಕು ಮಕ್ಕಳಿಗೆ ಅಂತ. ವಿ ಆರ್ ಕಸ್ಟೋಡಿಯನ್ಸ್ ಆಫ್ ವ್ಯಾಲ್ಯೂಸ್. ಸಣ್ಣ ಮಕ್ಕಳಿಗೆ ಕೊಡೋದನ್ನು ಕಲಿಸ್ಕೊಡಿ, ಕೈಯಲ್ಲಿದ್ದದ್ದು ಕೊಡೋಕ್ಕೆ ಹೇಳಿ. ಈಗ ಮಕ್ಕಳು ನಂದು ಕೊಡೋಲ್ಲ, ನಾ ಕೊಡೋಲ್ಲ ಅಂತವೆ. ನಥಿಂಗ್ ರಾಂಗ್ ಅಬೌಟ್ ಇಟ್, ಇನಿಷಿಯಲಿ ಆಗೋದು. ಆದರೆ ಕೊಟ್ಟಾಗ ಏನು ಖುಷಿ ಆಗುತ್ತೆ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಕಲಿಸ್ಕೊಡಿ, ಲಿವಿಂಗ್ ಕೊಲಾಬರೇಟಿವ್ಲಿ. ಈಗ ನಾವು ಕಲಿಸದೆ ಹೋದರೆ ಮಕ್ಕಳಿಗೆ ಕೊಡೋದನ್ನು, ಮುಂದೆ ಭಾಳ ಸ್ವಾರ್ಥಿಗಳಾಗ್ತಾರೆ. ಮುಂದೆ ಯಾರು ಸ್ವಾರ್ಥಿಗಳಾಗ್ತಾವ್ರು ಎಂದೂ ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ, ತಿಳ್ಕೊಂಬಿಡಿ ನೀವು. ಖುಷಿಯಾಗಿರೋರು ಕೊಡೋರು ಮಾತ್ರ. ಕೈ ಚಾಚಿಕೊಂಡೇ ಕೂತವ್ರು ಎಂದೂ ಖುಷಿಯಾಗಲ್ಲ. ನನ್ನ ಅನುಭವಕ್ಕೆ ಬಂದಿದ್ದು ಹೇಳ್ತೀನಿ ನಾನು. ಇನ್ನೂ ಬೇಕು, ನಮ್ಮ ಗುರುಗಳು ಭಾಳ ಚಂದ ಹೇಳ್ತಿದ್ರು, ಹರ್ಷಾನಂದಜಿ ಮಹಾರಾಜ್ ಹೇಳೋರು, ಮನುಷ್ಯ ಬೇಕು 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 ಅಂತಾನೆ ಅಂತೆ, ಅವನು ಬೇಕೂಫ ಅಂತಾರೆ ಅವನಿಗೆ ಅಂತ. ಬರೀ ಬೇಕು ಅಂತಾನೆ ಅಂತ. ಒಂದು ಸಲ ಕೊಡೋಕ್ಕೆ ಸ್ವಲ್ಪ ಶುರು ಮಾಡೋಣ, ಸಣ್ಣದು ಕೊಡೋಕ್ಕೆ ಶುರು ಮಾಡೋಣ. ದ್ಯಾಟ್ ಸ್ಟಾರ್ಟ್ಸ್ ಲವಿಂಗ್. ಮಕ್ಕಳಿಗೆ ಕಲಿಸೋಣ, ಅದನ್ನು ಕೊಟ್ಟರೆ ಆಗುತ್ತೆ. ನಾನು ಅನ್ನಪೂರ್ಣ ಪ್ರೋಗ್ರಾಮ್ ಅಂತ ಮಾಡ್ತಿದ್ದೆ, ದಯವಿಟ್ಟು ನಿಮ್ಮ ಶಾಲೆಗಳಲ್ಲಿ ಇದ್ದರೆ ಮಾಡಿಸಿ ಒಂದು ಸ್ವಲ್ಪ ಎಲ್ಲಾದರೂ. ಅನ್ನಪೂರ್ಣ ಪ್ರೋಗ್ರಾಮ್ ಅಂತ ಏನಿಲ್ಲ, ಮಕ್ಕಳು ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲರೂ ಒಂದು ಸಣ್ಣ ಬ್ಯಾನರ್ ಮಾಡ್ಕೋತಾರೆ. ಈ ಕಲೆಕ್ಟ್ ಮಾಡಿದ್ದನ್ನೆಲ್ಲ ಆರ್ಫನೇಜಿಗೆ ಕೊಡ್ತೀವಿ ಅಥವಾ ಓಲ್ಡ್ ಏಜ್ ಹೋಮಿಗೆ ಕೊಡ್ತೀವಿ ಅಂಥೇಳಿ ಮನೆಗೆ ಹೋಗೋದು. ನಾನು ಐಡಿಯಾ ಬಾರೋಡ್ ಫ್ರಮ್ ಗಾಂಧಿ. 1 ಮುಷ್ಟಿ ಉಪ್ಪು ಅಂತ ಏನು ಮಾಡಿದ್ರು ಅವರು, ಹಾಗೆ ನಾನು 1 ಮುಷ್ಟಿ ಅಕ್ಕಿ ಅಂತ ಶುರು ಮಾಡಿದೆ. ನೀವು ನಂಬಲಿಕ್ಕಿಲ್ಲ, 500-600 ಜನ ಮಕ್ಕಳು ಮನೆಗೆ ಹೋದರು. ನಾನು ಹೋಗಿದ್ದೆ, ಟೀಚರ್ ಹೋದರು. ನಾವು ಮನೆಗೆ ಹೋದಾಗ 1 ಮುಷ್ಟಿ ಕೊಡ್ತಾರೆ ಯಾರಾದರೂ, 1 ಮೊರ ಹಾಕ್ಕೊಟ್ರು. 2 ದಿವಸದಲ್ಲಿ 5 ಚೀಲ ಅಕ್ಕಿ ಆಯಿತು. ಆರ್ಫನೇಜಿಗೆ ಕೊಟ್ವಿ. ಅಲ್ಲಿಂದ ಶುರು ಆದದ್ದು. ಇವತ್ತು ಬೈಲಹೊಂಗಲಲ್ಲಿ ನೀವು ಹೋದಾಗ ನೋಡಬೇಕು, ಅದನ್ನು ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ. ಆರ್ಫನೇಜ್ ಜನ ಬಂದರು, ನನ್ನ ಕಡೆ ಥ್ಯಾಂಕ್ಸ್ ಒಳಗೆ ಬಂದರು. ಸರ್ ನಮ್ಗೆ ಬೇಕಾದ ಎಲ್ಲನೂ ಮಕ್ಕಳಿಗೆ ಕೊಟ್ಟಿದ್ದಾರೆ ಸರ್, 34 ಚೀಲ ಸಾಮಾನು ಬಂದಿದೆ ನಮಗೆ ಆರ್ಫನೇಜಿಗೆ, ಇನ್ಯಾರೂ ಮಾಡಬೇಕಾಗಿಲ್ಲ. ನಾನು ಅವ್ರಿಗೆ ಹೇಳಿದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಗೆ ಅಕ್ಕಿ ಕೊಡಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ, ಇನ್ಸಿಡೆಂಟಲ್ ಅದು. ನನ್ನ ಉದ್ದೇಶ ಬೇರೆ ಇತ್ತು. ಈ 500 ಜನ ಮನೆಯಿಂದ ಮನೆಗೆ ಹೋಗಿ ಅಕ್ಕಿ ತಂದ್ರಲ್ಲ, 500 ಜನದಲ್ಲಿ 5 ಜನ ಆದರೂ ದೊಡ್ಡವರಾದ್ಮೇಲೆ ದಾನಿಗಳಾಗ್ತಾರೆ. ಅದು ಕಲಿಸ್ಬೇಕು, ಮೌಲ್ಯ ಕಲಿಸ್ಬೇಕು. ಕೊಡೋದ್ರಲ್ಲಿ ಖುಷಿ ಇದೆ, ಜಾಯ್ ಆಫ್ ಗಿವಿಂಗ್ ಅನ್ನು ಕಲಿಸ್ಬೇಕು ಮಕ್ಕಳಿಗೆ ಅಂತ. ಈ ವ್ಯಾಲ್ಯೂಸನ್ನು ಕಲಿಸ್ಬೇಕಲ್ಲ. ಹೇಗೆ? ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ನಾನೊಂದು ಮಾಡಿಸಿದ್ದೆ ಎಕ್ಸಸೈಸ್, ಫಿಂಗರ್ ಆನ್ ದ ಚಿನ್. ನಿಮ್ಗೆ ಗೊತ್ತಿದೆ ಫಿಂಗರ್ ಆನ್ ದ ಚಿನ್ ಎಕ್ಸ್ಪರಿಮೆಂಟ್, ಗೊತ್ತಿದೆಯಲ್ಲ ಎಲ್ಲರಿಗೂ? ಬೆಲ್ಟ್ ಕೊಡೋದು ಗೊತ್ತಲ್ಲ, ಗೊತ್ತಿದೆ ನಿಮ್ಗೆ, ಎಲ್ಲರಿಗೂ ಗೊತ್ತಿದೆ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡ್ತಾರೆ ಜನ. ಹೇಳಿದ ಹಾಗೆ ಮಾಡಲ್ಲ, ಮಾಡಿದ ಹಾಗೆ ಮಾಡ್ತಾರೆ. ಆದ್ದರಿಂದ ನನ್ನ ಮಕ್ಕಳಿಗೆ ಹೇಳೋದಕ್ಕಿಂತ ಮೊದಲು ನಾನೇ ಮಾಡಿ ತೋರಿಸೋದು ವಾಸಿ. ವಾಟ್ ಎವರ್ ಐ ವಾಂಟ್ ಟು ಟೀಚ್ ಐ ವಿಲ್ ಡೂ ಇಟ್. ಸೆಕೆಂಡ್, ಇದು ಭಾಳ ಮುಖ್ಯ. ಸಣ್ಣ ಮಕ್ಕಳಿದ್ದಾಗಂತೂ ಅವಾಯ್ಡ್ ಕಂಪ್ಯಾರಿಸನ್ಸ್. ನೋಡು, ಅವ್ರ ಮನೆ ಹುಡುಗ ಹೆಂಗೆ ಮಾಡ್ತಾನೆ, ನೀನು ಮಾಡೋಕ್ಕೆ ಬರಲ್ಲ. ಅಕ್ಕ ಹೆಂಗಿದ್ದಾಳು ನೋಡಿ, ನೀನು ಹೆಂಗಿದ್ಯಾ, ಅಕ್ಕ ಸರಿ, ನೀನು ಮಾಡಲ್ಲ. ಒಂದು ಸಲ ಕಂಪ್ಯಾರಿಸನ್ ಶುರು ಆಗಿಬಿಟ್ರೆ, ದಯವಿಟ್ಟು ಹೇಳ್ತೀನಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಕಂಪೇರಿಂಗ್ ಇನ್ ಲೈಫ್. ಇಟ್ ಇಸ್ ಆಲ್ ಕಾಂಪ್ಲಿಮೆಂಟ್ರಿ ಟು ಒನ್ ಅನದರ್. ನಾನು ಬೇರೆ, ಅವ್ರು ಬೇರೆ. ಅದೇ ಬ್ಯೂಟಿಫುಲ್ ಆಫ್ ಲೈಫ್. ಲೈಫ್ ಬ್ಯೂಟಿ ಇರೋದೇ ಅದು ಬೇರೆ ಬೇರೆ ಇರೋದ್ರಿಂದನೇ ಆಗಿರುವಂಥದ್ದು. ಎರಡು ಒಂದೇ ಥರ ಇದ್ದರೆ, ಮಾರುತಿ ಕಾರ್ ಥರ ಒಂದೇ ಥರ ಇದ್ರೆ ಆಗುತ್ತಾ? ಎಲ್ಲ ಬೇರೆ ಬೇರೆ ಇರಬೇಕು. ಲೆಟ್ ದೆಮ್ ಅಪ್ರಿಷಿಯೇಟ್ ವಾಟ್ ದೇ ಆರ್. ಆ್ಯಂಡ್ ಲಾಸ್ಟ್ ಒನ್, ಆ ಮಕ್ಕಳಿಗೆ ಅನ್ನಿಸ್ಬೇಕು, ವಿಲ್ ಯು ಲವ್ ಮೀ ಇವನ್ ಇಫ್ ಐ ಮೇಕ್ ಮಿಸ್ಟೇಕ್ಸ್. ನಾವು ಶಿಕ್ಷೆ ಕೊಡ್ತೀವಿ ತಪ್ಪು ಮಾಡಿದಾಗ, ಆದರೆ ಮಕ್ಕಳಿಗೆ ಗೊತ್ತಾಗಬೇಕು, ನಾನು ಬೈದದ್ದು ಅವನಿಗಲ್ಲ, ಆ ತಪ್ಪಿಗೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಂಡೆಮ್ ದಿ ಆ್ಯಕ್ಟ್ ಬಟ್ ನಾಟ್ ಕಂಡೆಮ್ ದಿ ಪರ್ಸನ್. ಈಗ ತಪ್ಪು ಮಾಡಿದಾಗ ಚೆನ್ನಾಗಿ ಬೈತೀನಿ, ತಲೆಯೆಲ್ಲ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ತೀನಿ. ಆದರೆ ಮರುಕ್ಷಣಕ್ಕೆ ಒಳ್ಳೆ ಕೆಲಸ ಮಾಡಿದಾಗ ವಂಡರ್ಫುಲ್, ಯು ಆರ್ ಡನ್ ಎ ಗ್ರೇಟ್ ಜಾಬ್ ಅಂತ ಅಪ್ರಿಷಿಯೇಟ್ ಮಾಡಿದಾಗ ಆ ಹುಡುಗನಿಗೆ ಗೊತ್ತಾಗತ್ತೆ, ಅಪ್ಪ ಬೈದದ್ದು ನನಗಲ್ಲ, ನಾನು ಮಾಡಿದ ತಪ್ಪಿಗೆ. ತಪ್ಪು ಸರಿ ಮಾಡ್ತಾನೆ. ಇದು ಯಾವಾಗಲೂ ಪ್ರಿನ್ಸಿಪಲ್ ಇರೋದು, ಕಂಡೆಮ್ ದಿ ಆ್ಯಕ್ಟ್ ಬಟ್ ನಾಟ್ ಕಂಡೆಮ್ ದಿ ಪರ್ಸನ್. ಒಂದು ಸಲ ನಮಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಬರೋದು ಪೇರೆಂಟ್ಸಿಗೆ. ಹಾರ್ಶ್ನೆಸ್ ಆ್ಯಂಡ್ ಸ್ಟ್ರಿಕ್ಟ್ನೆಸ್ ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ. ಯಾವುದು ಹಾರ್ಶು ಯಾವುದು ಸ್ಟ್ರಿಕ್ಟು ಅಂತ ಗೊತ್ತಿಲ್ಲ. ಐ ಆಮ್ ಹಾರ್ಶ್ ಬಟ್ ಐ ಥಿಂಕ್ ಐ ಆಮ್ ಸ್ಟ್ರಿಕ್ಟ್, ಬಟ್ ಇಸ್ ನಾಟ್ ಸೊ. ಡಿಫ್ರೆನ್ಸ್ ಏನು? ಸ್ಟ್ರಿಕ್ಟ್ನೆಸ್ ಕರೆಕ್ಟ್ಸ್ ಪೀಪಲ್, ಹಾರ್ಶ್ನೆಸ್ ಡಿಸ್ಟ್ರಾಯ್ಸ್ ಕ್ಯಾರೆಕ್ಟರ್. ಹರ್ಟ್ ಮಾಡಿಬಿಡುತ್ತೆ, ಉಳ್ಕೊಂಬಿಡುತ್ತೆ ಮನಸ್ಸಲ್ಲಿ. ಒಂದು ಮಾತು ಹೇಳಿ ನಿಲ್ಲಿಸ್ಬಿಡ್ತೀನಿ, ಅಲ್ಲಿಗೆ ನಿಲ್ಲಿಸ್ತೀನಿ ನಾನು, ಜಾಸ್ತಿ ಆಯ್ತು ಮಾತಾಡಿದ್ದು. ದಿಲ್ಲಿಯಲ್ಲಿದ್ದಾಗ ನಾನು ಒಂದು ಸಲ ನನ್ನ ಜೊತೆಗೆ ಒಬ್ಬ ವಿಕ್ರಮ್ ಅಂತ ಹುಡುಗ ಇದ್ದ. ಒಂದು ರೂಮೇಟ್ ಆಗಿದ್ವಿ ನಾವು. ಅವನು ವೆರಿ ಗ್ರೇಟ್ ಮ್ಯಾನ್.
ಪುಲಿಸರ್ ಅವಾರ್ಡ್ ಬಂದಂಥ ಮನುಷ್ಯ, ಮೋಸ್ಟ್ ಸೂಟೇಬಲ್ ಬಾಯ್, ನೀವು ಕೇಳಿದ್ದೀರಿ. ವಿಕ್ರಮ್ ಸೇಠ್, ಗ್ರೇಟ್ ಬಾಯ್, ವಂಡರ್ಫುಲ್ ರೈಟರ್. ಅವನು ನಾನು ರೂಮ್ಮೇಟ್ ಆಗಿದ್ವಿ ದಿಲ್ಲಿಯಲ್ಲಿ. ಆಗೊಂದು ಇನ್ಸಿಡೆಂಟ್ ಹೇಳ್ದ ಆತ. ಅದು ದಯವಿಟ್ಟು ಎಲ್ಲ ಪಾಲಕರಿಗೂ ಆಗುತ್ತೆ, ಟೀಚರ್ಸ್ಗೂ ಆಗ್ತದೆ. ಅವನು ದಿಲ್ಲಿಯಲ್ಲಿ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದ, 6ನೇ ಕ್ಲಾಸ್. ಇಂಗ್ಲೀಷ್ ಟೀಚರ್ ಭಾಳ ಒಳ್ಳೆಯವರು, ಫೇವ್ರೇಟ್ ಟೀಚರ್ ಅವನಿಗೆ. ಅವ್ರು ಹೇಳಿದ್ರಂತೆ, ಕವನ ಓದ್ತೀವಿ ನಾವು, ಯಾರ್ಯಾರ್ದು ಕವನ ಓದಿದಾಗ ನೀವೇ ಬರ್ಕೊಂಬನ್ನಿ ಕವನ ಒಂದೊಂದು, ಮುಂದಿನ ಸೋಮವಾರ ಎಲ್ಲರೂ ಒಂದು ಕವನ ಬರ್ಕೊಂಬರ್ಬೇಕು, ಎದ್ರ ಮೇಲೆ ಬೇಕಾದ್ರೆ ಬರ್ಕೊಂಬನ್ನಿ. ಖುಷಿ ಆಯ್ತು, ಮಕ್ಕಳು ಬರ್ಕೊಂಡು ಹೋದರು. ಟೀಚರ್ ಹೇಳಿದ್ರಂತೆ, ಮನೆಗೆ ತೊಗೊಂಡು ಹೋಗ್ತೀನಿ, ಬುಧವಾರ ಇವ್ಯಾಲ್ಯೂಯೇಟ್ ಮಾಡಿಬಿಡ್ತೀನಿ, ಗ್ರೇಡ್ ಕೊಡ್ತೀನಿ ಅಂತ. ಈ ಗ್ರೇಡ್ ಕೊಡೋದು ಹುಚ್ಚಿದೆಯಲ್ಲ ನಮಗೆ. ಬುಧವಾರ ಬಂದರು, ಈ ಹುಡುಗನ ನೋಡಿ ಕತೆ ಚೆನ್ನಾಗಿದೆ, ಇದು ಭಾಷೆ ಚೆನ್ನಾಗಿದೆ, ಇದು ಸ್ಟ್ರಕ್ಚರ್ ಚೆನ್ನಾಗಿದೆ, ಇದರಲ್ಲಿ ನೋಡಿ ರೂಪಕಗಳು ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಹೇಳಿದರು. ಎಲ್ಲ ಪೇಪರ್ ಕೊಟ್ಟರು. ಆಮೇಲೆ ಕ್ಲಾಸ್ ಶುರು ಮಾಡಿದರು. ವಿಕ್ರಮ್ ಎದ್ದು ನಿಂತ್ಕೊಂಡ, ಮೇಡಮ್ ನನ್ನ ಪೋಯಮ್ ಕೊಡಲೇ ಇಲ್ಲ ಮೇಡಮ್ ನೀವು ಅಂದ. ಅಲ್ಲಿ ಅವ್ರು ನಗನಗ್ತಾ ಇದ್ದಂಥ ಟೀಚರ್ ಕೋಪದಿಂದ ಎದ್ಬಿಟ್ಟು, ಇಡಿಯಟ್, ಯು ಆರ್ ಅ ಚೀಟ್, ಮೋಸ ಮಾಡ್ತೀಯ ನೀನು. ಇಲ್ಲ ಮೇಡಮ್, ನಾ ಏನು ಮಾಡಿದ್ದೀನಿ? ನೀನು ಬರೆಯೋಕ್ಕಾಗದಿದ್ರೆ ಪದ್ಯ ಹೇಳಬೇಕು, ಬರೆಯೋಕ್ಕಾಗಲ್ಲ ಅಂತ. ಕಾಪಿ ಮಾಡಬಾರ್ದು, ಯಾರ್ದೋ ಪದ್ಯ ಕಾಪಿ ಮಾಡ್ಕೊಂಡು ನಂದು ಅಂತ ತೊಗೊಂಬಂದಿದ್ಯಾ ನೀನು, ಐ ನೋ ಯು ಆರ್ ಅ ಚೀಟ್ ಅಂದರು. ಒಳಗೆ ಶುರು ಮಾಡಿದೆ, ಇಲ್ಲ ಮೇಡಮ್ ನಾವು ಶಟಪ್, ಟೀಚರ್ಸ್ ಕ್ಯಾನ್ ಓವರ್ ಶೌಟ್ ಅಲ್ಲ, ಶಟಪ್ ಅಂದರು, ಕೂತ್ಕೊಂಡ್ರು. ಅವನು ಸಿಟ್ಟು ಬಂದುಬಿಡ್ತು. ಟೀಚರ್ ಕ್ಲಾಸ್ ಮುಗಿಸಿ ಹೋದರು. ಅವನಿಗೆ ಟೀಚರ್ ಬಗ್ಗೆ ಸಿಟ್ಟು ಬರೋಕ್ಕೆ ಶುರು ಆಯಿತು. 3ನೇ ಬೆಂಚಿಗೆ ಕೊಡೋನು ಕಡೆ ಬೆಂಚಿಗೆ ಕೊಡೋಕ್ಕೆ ಶುರು ಮಾಡಿದ ಅವ್ರ ಕ್ಲಾಸಲ್ಲಿ. ಬರ್ತಾ ಬರ್ತಾ ಸಿಟ್ಟು ದ್ವೇಷ ಆಯಿತು. ಮರು ವರ್ಷ ಟೀಚರ್ ಇಲ್ಲ, ಬೇರೆ ಕ್ಲಾಸಿಗೆ ಹೋದರು. 10th ಮುಗಿಸ್ದ, ಕಾಲೇಜಿಗೆ ಬಂದ. ಆವಾಗಲೇ ಬರೆಯೋಕ್ಕೆ ಶುರು ಮಾಡಿದ ಆರ್ಟಿಕಲ್ಸು. ಜಗದ್ವಿಖ್ಯಾತ ಆಗಿಬಿಟ್ಟ. 4-5 ವರ್ಷದೊಳಗೆ ಡಿಗ್ರಿ ಆಗೋ ಹೊತ್ತಿಗೆ ಭಾರಿ ಫೇಮಸ್ ಆಗಿಬಿಟ್ಟ ವಿಕ್ರಮ್ ಸೇಠ್ ಅಂತ ರೈಟರು. ಪ್ರಪಂಚದಾದ್ಯಂತ ಹೋಗ್ತಿದ್ದ. ಪೊಲೀಸರ ಅವಾರ್ಡ್ ಬಂದಮೇಲಂತೂ ಭಾರಿ ಪ್ರಸಿದ್ಧ ಆಗಿಬಿಟ್ಟ. 15 ವರ್ಷ ಆಗಿರಬೇಕು. ಒಂದು ದಿವಸ ದಿಲ್ಲಿಯಲ್ಲಿದ್ದಾಗ ಫೋನ್ ಬಂತಂತೆ. ಯಾರೋ ಗಂಡ್ಸ್ ಫೋನ್ ಮಾಡಿದರು. ವಿಕ್ರಮ್ ಅಲ್ವಾ? ಹೌದು. ವಿಕ್ರಮ್, ಒಂದು ರಿಕ್ವೆಸ್ಟ್ ಇದೆ ನನಗೆ, ನಮ್ಮ ಮನೆಗೆ ಬರ್ತೀರಾ ಒಂದು 5 ನಿಮಿಷ? ಇಲ್ಲ ಸಾರಿ, ನಾನು ಶೆಡ್ಯೂಲ್ ಇಲ್ಲ, ಬರೋಕ್ಕಾಗಲ್ಲ ಅಂದ. ಇಲ್ಲ, ನನ್ನ ಹೆಂಡತಿ ಭಾಳ ಕೇಳ್ತಾಳೆ ನಿಮ್ಮನ್ನು. ಈ 3 ವರ್ಷದಿಂದ ಒಂದೇ ಸಮ ಕೇಳ್ತಾಳೆ, ವಿಕ್ರಮ್ ಭೇಟಿ ಆಗಬೇಕು, ನನ್ನೇ ಕರ್ಕೊಂಡು ಹೋಗಿ ಅಂತಾಳೆ. ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ಆಕೆಗೆ. ಆಕೆ ನಿಮ್ಮ ಟೀಚರ್ ಆಗಿದ್ಲು ಅಂತ. ಹೌದಾ? ನನ್ನ ಟೀಚರ್ ಆಗಿದ್ರಾ? ಯಾವ ಸಬ್ಜೆಕ್ಟ್ ಪಾಠ ಮಾಡಿದ್ರಂತೆ? ಇಂಗ್ಲೀಷಾ? ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅದು. ಐ ರಿಮೆಂಬರ್ ಆಲ್ ದ ಟೀಚರ್ಸ್. ಯಾರವರು? ಅವ್ರ ಹೆಸರು ಹೇಳಿದರು. ಹೇಳಿದ ತಕ್ಷಣ ಮುಖ ಗಡಚಾಯಿತು. ಅದೇ ಟೀಚರ್ ಬೈದವರು. ಸಾರಿ, ಐ ಕಾಂಟ್ ಕಮ್ ಅಂತಂದ. ಅವ್ರು ಹೇಳಿದ್ರಂತೆ, ನನಗೆ ಗೊತ್ತು ನನ್ನ ಹೆಂಡತಿ ಬಗ್ಗೆ ನಿಮಗೆ ಕೋಪ ಇದೆ ಅಂತ, ಆದರೆ ಪರಿಸ್ಥಿತಿ ಚೇಂಜ್ ಆಗಿದೆ ವಿಕ್ರಮ್. ಈಗ ಕಳೆದ 2 ವರ್ಷದಿಂದ ಆಕೆಗೆ ಕ್ಯಾನ್ಸರಿಂದ ನರಳ್ತಾ ಇದ್ದಾಳೆ. ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಒಂದೇ ಸಮ ಹೇಳ್ತಾಳೆ, ವಿಕ್ರಮನ್ನು ಕರ್ಕೊಂಬನ್ನಿ, ಮಾತಾಡಬೇಕು, ನಾನು ಕರ್ಕೊಂಡು ಹೋಗಿ ಅಂತಾಳೆ. ಆಕೆನ ಕರ್ಕೊಂಬರೋ ಪರಿಸ್ಥಿತಿಯಲ್ಲಿ ಇಲ್ಲ, ನೀ ಬರ್ತೀಯಾ ಅಂತ. ಫಾರ್ ಹರ್ ಸೇಕ್ ಪ್ಲೀಸ್ ಕಮ್. ಆಯಿತು, ನಾಳೆ ಬರ್ತೀನಿ, 5 ನಿಮಿಷ ಅಷ್ಟೇ ಅಂತ. ಸಾಯಂಕಾಲ ಹೋದ. ಗಂಡ ಹೊರಗೆ ನಿಂತಿದ್ದಾರೆ. ಕರ್ಕೊಂಡು ಹೋದ ಒಳಗಡೆ. ಅಲ್ಲಿ ಮಲ್ಕೊಂಡಿದ್ದಾರೆ ತಾಯಿ. ದೇಹ ಒಣಗಿ ಹೋಗ್ಬಿಟ್ಟಿದೆ, ಏನೂ ಗೊತ್ತೇ ಹತ್ತಲ್ಲ ಹಾಗಿದ್ದಾರೆ. ಪಕ್ಕದಲ್ಲಿ ಒಂದು ಕುರ್ಚಿ ಹಾಕಿ ಗಂಡ ಗುರು ಶಿಷ್ಯರು ಮಾತಾಡ್ಕೊಳ್ಳಿ ಅಂತ ಹೊರಗೆ ಹೋದರು. ಆಕೆ ಎದ್ದು ಕೂಡಕ್ಕೆ ಒದ್ದಾಡ್ತಾ ಇದ್ದಾಳೆ. ಈತನೇ ಹೋಗಿ ಅವ್ರನ್ನ ಎದ್ದು ಕೂಡಿಸಿ ತಲೆ ಬಿಟ್ಟು ಕೂಡಿಸಿದ್ನಂತೆ. ಆಕೆ, ನಮಗೆ ಇನ್ನೊಂದು ಅನುಕೂಲ ಮೇಷ್ಟ್ರುಗಳಿಗೆ, ಮಕ್ಕಳು ದೊಡ್ಡವರು ಆಗೋದೇ ಇಲ್ಲ ನಮಗೆ ಯಾವಾಗಲೂ. ವಿಕ್ರಮ್ ಹೋಗಲಿ, ಕಪಾಟಿದೆ, ತೆಗಿಯೋದನ್ನು. ಅಲ್ಲಿ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕಿದ್ದೀನಿ, ಅದ್ರ ಕೆಳಗೆ ಒಂದು ಬ್ರೌನ್ ಪೇಪರ್ ಕವರ್ ಇದೆ, ತೊಗೊಂಡ್ಬಾ ಅಂದರು. ಇವ್ರು ಹೋಗಿ ತಂದ, ಕೊಟ್ಟವ್ರು. ಓಪನ್ ಮಾಡೋದನ್ನು ಅಂದರು. ಓಪನ್ ಮಾಡಿದರೆ ಏನಿತ್ತು ಗೊತ್ತಾ ಅದರೊಳಗೆ? ಇವನು 6ನೇ ಕ್ಲಾಸಲ್ಲಿ ಬರೆದಿದ್ನಲ್ಲ ಪದ್ಯ, ಅದಿದೆ. ಬಿಕ್ಕಿ ಅಳೋಕ್ಕೆ ಶುರು ಮಾಡಿಬಿಟ್ರೆ ಟೀಚರ್. ನಾನು ತಪ್ಪು ಮಾಡಿದೆ ವಿಕ್ರಮ್, ಐ ಹರ್ಟ್ ಯು ಸೋ ಬ್ಯಾಡ್ಲಿ, ನಾನು ಮಾತಾಡಬಾರ್ದಾಗಿತ್ತು ಹಾಗೆ. ಇಷ್ಟು ದೊಡ್ಡ ಪೋಯಮ್, ಅಷ್ಟು ಒಳ್ಳೆ ಪೋಯಮ್ ಬರೆದಿದ್ದೆಲ್ಲ 6ನೇ ಕ್ಲಾಸ್ ಹುಡುಗ ಬರೆಯೋಕ್ಕೆ ಸಾಧ್ಯನಾ ಇದು ಅಂದ್ಕೊಂಡು ನೀವು ಕಾಪಿ ಮಾಡಿದ್ಯಾ ಅಂತ ಬೈದುಬಿಟ್ಟೆ ನಾನು. ಸಾರಿ, ಭಾಳ ಕಷ್ಟ ಆಯ್ತು ನನಗೆ. ನೋಡು, ಅವಾಗ ವ್ಯಾಲ್ಯೂಯೇಷನ್ ಮಾಡಿದ್ದೆ ನಿನ್ನ ಪೇಪರಿಗೆ ಅಂಥೇಳಿ ತೋರಿಸ್ತಾರೆ. ಇಂಗ್ಲೀಷಲ್ಲಿ ಎಫ್ ಅಂತ ಬರೆದು ಸರ್ಕಲ್ ಮಾಡಿದ್ರು, ಕೆಂಪಂಕಿಯಲ್ಲಿ ಅಂದರೆ ಫೇಲ್ ಅಂತ. ಆದರೆ ಈಗ ಮತ್ತೊಮ್ಮೆ ವ್ಯಾಲ್ಯೂಯೇಷನ್ ಮಾಡಿದ್ದೀನಿ ಅದನ್ನು ಅಂತ ಗ್ರೀನ್ ಇಂಕಲ್ಲಿ A++ ಅಂತ ಬರೆದಿದ್ರು. ಹತ್ಬಿಟ್ರು, ತುಂಬ ಹತ್ಬಿಟ್ರು. ಸಾರಿ ಅಂತ ಅವನು ಹೇಳ್ದ, ಇಲ್ಲ ಮೇಡಮ್, ತಪ್ಪು ನಂದು ಇತ್ತು, ನಾನು ಬರಬೇಕಾಗಿತ್ತು ಸ್ಟಾಫ್ ರೂಮಿಗೆ. ಇಲ್ಲ ಮೇಡಮ್, ನಾನು ಕಾಪಿ ಮಾಡಿಲ್ಲ, ಬೇಕಾದ್ರೆ ಟಾಪಿಕ್ ಕೊಡಿ, ಬರ್ಕೊಡ್ತೀನಿ, ಇನ್ನೊಂದು ಬರ್ಕೊಡ್ತೀನಿ, ಏನು ಬೇಕಾಗಿತ್ತು. ನಾನು ಸಿಟ್ಟಿನ ಗುಡ್ಡದ ಮೇಲೆ ಕೂತ್ಕೊಂಡೆ, ನೀವು ಅಹಂಕಾರದ ಗುಡ್ಡದ ಮೇಲೆ ನೀವು ಕೂತ್ಕೊಂಡ್ರಿ, ಇಬ್ಬರು ಬೇರೆ ಬೇರೆ ಆಗಿಬಿಟ್ಟು ಇಷ್ಟು ವರ್ಷ. ಆಯ್ತು ಬಿಡಿ ಮೇಡಮ್, ಈಗ ಆಯ್ತಲ್ಲ, ಹೋಗಲಿ ಬಿಡಿ, ಚೆನ್ನಾಗಿರಿ, ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ಅಂಥೇಳಿ ನಮಸ್ಕಾರ ಮಾಡಿ ಹೊರಟ. ಆಕೆ ಕಣ್ಣಾಗಿ ನೋಡಿದಾಗ ಕಣ್ಣಲ್ಲಿ ಒಂದು ತೇಜ ಇತ್ತು. ಬಂದ. ಮರುದಿನ ಬೆಳಗ್ಗೆ 6 ಗಂಟೆಗೆ ಮತ್ತೆ ಆಕೆ ಗಂಡನ ಫೋನ್ ಬಂತು. ವಿಕ್ರಮ್, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಫಾರ್ ಕಮಿಂಗ್ ಹೋಮ್. ಮನೆಗೆ ಬಂದಿಯಲ್ಲಪ್ಪ, ನನ್ನ ಹೆಂಡತಿಗೆ ಭಾಳ ನಿರಾಳ ಆಯಿತು,
ನೀನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಲಾಕೆ, ಆದರೆ ಈಗ ಅರ್ಧ ಗಂಟೆ ಕೆಳಗೆ ಹೋಗ್ಬಿಟ್ಲಾಕೆ, ಶಿ ಡೈಡ್. ಆತ ಹೇಳ್ತಾನೆ, ಬಹುಶಃ ತನ್ನ ಸಾರಿ ಅಂತ ಹೇಳೋದಕ್ಕೆ ಜೀವ ಹಿಡ್ಕೊಂಡಿದ್ಲಾಕೆ ಅಂತ ಅನಿಸ್ಬಿಡ್ತು. ಅಂದರೆ ಒಂದು ಮಾತು ಆಡಿದ್ದು ಎಷ್ಟು ಹಾನಿ ಆಗತ್ತೆ ಮನುಷ್ಯನಿಗೆ ಅಂತ. ಟೀಚರ್ ಆಗಲಿ, ಪೇರೆಂಟ್ಸ್ ಆಗಲಿ, ದಡ್ಡ 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 ಅಂತ ನಾನು ಪುಸ್ತಕದಲ್ಲಿ ಬರೆದಿದ್ದೆ. ನನ್ನ ಪುಸ್ತಕದಲ್ಲಿ ಹುಡುಗರಿಗೆ ದಡ್ಡ ಅಂತ ಅನ್ಬೇಡಿ ನೀವು. ಅದೇ ಹೇಳ್ತಿರಲ್ಲ ನಾಯಕ್ ಅವ್ರು ಚೆನ್ನಾಗಿ ಹೇಳಿದ್ರು ಅದನ್ನು. ದಡ್ಡ ದಡ್ಡ ಅನ್ಬೇಡಿ. ಈಗ ಕೆಲವರು ಹೇಳ್ತಾರೆ ಟೀಚರ್ಸು, ಇಡೀ ವರ್ಷ ಕಲಿಸಿದೆ ಸರ್, ಏನೂ ಅರ್ಥ ಆಗಲಿಲ್ಲ ಅವನಿಗೆ, ದಡ್ಡ ಇದ್ದಾನೆ ಅಂತ. ನಾನು ಹೇಳ್ತೆ ಅದು ರಿವರ್ಸ್ ಕೇಳ್ತೀನಿ ಪ್ರಶ್ನೆ. ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಕಲಿಸಿದ್ರಿ ನೀವು? ಇಡೀ ವರ್ಷ ಕಲಿಸಿದ್ರು ತಿಳಿಲಿಲ್ಲ ಅನ್ನೋದು ಒಂದು ಭಾಗ ಆದರೆ, ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಕಲಿಸಿದ್ರಿ ನೀವು? ಅದಕ್ಕೆ ಬರೆದಿದ್ದೆ, ನೀವು ಕಲಿಸಿದ್ದು ನನಗೆ ಅರ್ಥ ಆಗದೆ ಹೋದರೆ ನಾ ಅರ್ಥ ಆಗೋಂಗೆ ನೀವು ಕಲಿಸಿ, ನನಗೆ ಅರ್ಥ ಆಗೋಂಗೆ ಕಲಿಸಿ ಅಲ್ವಾ? ತಂದೆ ತಾಯಿಗೂ ಅದೇ ಸಂಬಂಧ. ನೀ ತಪ್ಪು ಮಾಡ್ತಿದ್ದೀಯಾ ಅನ್ಬೇಡಿ, ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ. ಟೆಲ್ ಹಿಮ್ ಹೌ ಟು ಡೂ ರಾದರ್ ದ್ಯಾನ್ ಟೆಲ್ಲಿಂಗ್ ಹಿಮ್ ಯು ಆರ್ ರೈಟ್ ಆರ್ ರಾಂಗ್ ಅಂತ. ಲಾಸ್ಟ್ ಬರುತ್ತೆ, ಡೂ ಯು ಲವ್ ಮೀ. ಒಂದು ಪರ್ಸ್ನಲ್ ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ. ನನ್ನ ಮಗ, ದೊಡ್ಡ ಮಗ ಓದ್ತಾ ಇದ್ದ ಸ್ಕೂಲಲ್ಲಿ. ಅವನು ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಆಯಿತು, ಕರ್ನಾಟಕ ಟೀಮಿಗೆ ಅಂಡರ್-16 ಕ್ರಿಕೆಟ್ ಕ್ಯಾಪ್ಟನ್ ಆಗಿಬಿಟ್ಟ. ತುಂಬ ಓಡಾಡೋದಿರುತ್ತೆ, ಮ್ಯಾಚ್ ಆಡೋಕ್ಕೆ ಹೋಗ್ತಿದ್ದ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ಆಸ್ಟ್ರೇಲಿಯಾಗೆ ಕಳಿಸ್ಬಿಟ್ರು ಒಂದು 20 ದಿವಸ. ಶಾಲೆಗೆ ರೆಗ್ಯುಲರ್ ಹೋಗೋಕ್ಕಾಗಲಿಲ್ಲ ಅವ್ನಿಗೆ. 20 SSLC ಇದ್ದಾಗ ಪ್ರಿಪ್ರೇಟ್ರಿ ಪರೀಕ್ಷೆ ಬಂತು. ಅದೊಂದು ಇದೆಯಲ್ಲ ನಮ್ಮದು ಹಣೆ ಬರ, ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟು ಕಳಿಸಿದ್ರು. ಅದೆಲ್ಲ 40-42 ಮಾರ್ಕ್ಸ್ ಬಂದಿದ್ದಾರೆ. ನಾನು ಹೆಂಡ್ತಿಗೆ ತೋರಿಸಿದ್ದಾನೆ. ನಾನು ಆಫೀಸ್ಗೆ ಹೋಗಿದ್ದೆ. ಏನು ನೀನು, ನಿಮ್ಮ ಅಪ್ಪರೇ ಪ್ರಿನ್ಸಿಪಾಲು, ನಿನಗೆಲ್ಲ 40 ಮಾರ್ಕ್ಸ್ ಇದೆಯಲ್ಲೋ ಒಂದು. ಮೊದಲೇ ಹೆದರಿದ್ದವನು ಮತ್ತೆ ಹೆದರ್ಕೊಂಡ್ಬಿಟ್ಟ. ರಾತ್ರಿ ನಾನು ಊಟ ಮಾಡಿ ಪೇಪರ್ ಓದ್ತಾ ಕೂತಿದ್ದೀನಿ, ಕಣ್ಣಂಚಲ್ಲಿ ಯಾರೋ ನಿಂತಂಗೆ ಕಾಣಿಸ್ತು. ನೋಡಿದೆ, ನಿಂತಿದ್ದವನು. ಯಾಕೋ ಅಂತ ಕೇಳಿದೆ. ಅಪ್ಪ ಪ್ರೋಗ್ರೆಸ್ ಕಾರ್ಡು ಸೈನ್ ಮಾಡಬೇಕು ಅಂದ, ಕೊಡಿಲ್ಲ ಅಂತ. ಅದೇನು ದೊಡ್ಡ ಬ್ರಹ್ಮವಿದ್ಯೆ, ನೋಡಿದರೆ ಗೊತ್ತಾಗುತ್ತೆ. ಪೆನ್ ಎಲ್ಲೋ ಅಂದೆ. ಸೊ ಈ ಅಂತ ಓಡಿದ ತನ್ನ ರೂಮಿಗೆ ಪೆನ್ ತಂದು ಕೊಟ್ಟ. ನಾನೇನು ನೋಡಲಿಲ್ಲ, ಸೈನ್ ಮಾಡಿದೆ. ಬಿಡು, ಯು ಆರ್ ಎ ಬ್ರೈಟ್ ಬಾಯ್, ಕ್ರಿಕೆಟ್ ಆಡಿದೆಲ್ಲ, ಫೈನಲ್ ಎಕ್ಸಾಮ್ ಚೆನ್ನಾಗಿ ಮಾಡ್ತೀವಿ ಬಿಡು ಅಂತ ಸೈನ್ ಮಾಡಿ ಕೊಟ್ಬಿಟ್ಟೆ. ಅದನ್ನು ತೊಗೊಂಡು ತನ್ನ ಕೋಣೆಗೆ ಹೋಗಲಿಲ್ಲ ಅವನು. ಜುಯ್ ಅಂತ ಅಡುಗೆ ಮನೆಗೆ ಹೋದ. ಅಮ್ಮ ಅಪ್ಪ ಬೈಲೇ ಇಲ್ಲ. ಆ್ಯಂಡ್ ಫಾರ್ ದ ಜಾಯ್ ಐ ಕ್ಯಾನ್ ಗಿವ್ ಎ crore ರೂಪಿ. ಮುಂದೆ ಅವನು MS ಮಾಡೋಕ್ಕೆ ಇಂಗ್ಲೆಂಡಿಗೆ ಹೋದ. ಹಿ ಬಿಕೇಮ್ ಎ ಟಾಪರ್ ದೇರ್. ಅವನೊಂದು ಮೇಲ್ ಕಳಿಸಿದ್ದಾನೆ, ಕಾಯ್ದಿಟ್ಕೊಂಡಿದ್ದೀನಿ ನಾನು. ಅವನು ಹೇಳ್ತಾನೆ, ಅಪ್ಪ ಐ ಡೋಂಟ್ ನೋ ವೆದರ್ ಯು ರಿಯಲೈಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಅಕಾಡೆಮಿಕ್ ಲೈಫ್ ವಾಸ್ ದ ಡೇ ಯು ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ಐ ಲರ್ನ್ಟ್ ಎ ಲೆಸನ್ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ಇಫ್ ಐ ಫೇಲ್ ಬೈ ಚಾನ್ಸ್. ಇದು ಭಾಳ ಮುಖ್ಯ ನಮ್ಮ ಮಕ್ಕಳಿಗೆ. ಸಣ್ಣ ಮಕ್ಕಳು ಹೇಳಬೇಕು, ನೀ ಮಾಡಿಬಿಟ್ಟ ತಪ್ಪಿದ್ದು ನಾ ಇರ್ತೀನಿ ನಿನ್ನ ಜೊತೆಗೆ. ಅದು ನಾನೇ ಮಾಡಬಾರ್ದು ಒಂದು ಸಲಕ್ಕೆ. ಒಂದು ಸಲ ಮಕ್ಕಳೆಲ್ಲ ಆತ್ಮವಿಶ್ವಾಸ ಕೊಟ್ಟು ನಾ ಮಾಡ್ತೀನಿ, ತಪ್ಪಿದ್ರೆ ಅಪ್ಪ ಅಮ್ಮ ಹಿಂದಿದ್ದಾರೆ, ಆ ನೆರಳು ಇರಬೇಕು ಯಾವಾಗಲೂ ಹೊರತಾಗಿ. ಅದು ನೆರಳೇ ದೊಡ್ಡದಾಗಬಾರ್ದು. ಹಾಗಾದಾಗ ನಮ್ಮ ಮಕ್ಕಳು ಜವಾಬ್ದಾರಿಯಿಂದ ಬೆಳೀತಾರೆ, ದೊಡ್ಡವರಾಗ್ತಾರೆ, ದೊಡ್ಡ ಸಾರ್ಥಕ ಕೆಲಸಗಳನ್ನು ಮಾಡ್ತಾರೆ. ಆದರೆ ಬಾಲ್ಯದಲ್ಲೇ ಅದನ್ನು ಹಾಕಬೇಕಾಗತ್ತೆ ನಾವು. ಲಾಲಯೇತ್ ಪಂಚವರ್ಷಾಣಿ, ಮುಂದೆ 10 ವರ್ಷಾಣಿ ತಾಡಯೇತ್. ಹೊಡಿಬೇಕು, ಹೊಡೆಯೋದಲ್ಲ, ಅದು ಹೊಡೆಯೋದಲ್ಲ, ತಾಡಯೇತ್ ಡಿಸಿಪ್ಲಿನ್ ಮಾಡಬೇಕು. ಮುಂದೆ ಪ್ಯಾಂಪರ್ ಮಾಡೋಂಗಿಲ್ಲ. ಅವಾಗ 10 ವರ್ಷ ಹಿಂಗಿರಬೇಕು ಅಂತ ಹೇಳಬೇಕು. ಈಗ ಮಡಿಕೆ ಮಾಡಬೇಕಾದ್ರೆ ಕುಂಬಾರ ತಿಗರಿ ಮೇಲೆ ಮಣ್ಣು ಇಟ್ಟಿರ್ತಾನೆ, ಹಿಂಗೆ ಹೊಡಿತಿರ್ತಾನೆ, ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ. ಆದರೆ ಅದೇ ಕಾಲಕ್ಕೆ ಇನ್ನೊಂದು ಕೈ ಒಳಗಿಟ್ಟಿರ್ತಾನೆ ಅವನು. ಒಳಗಿನ ಕೈ ಇಡದೆ ಹೋದರೆ ಕುಸಿದು ಹೋಗುತ್ತೆ ಮಡಿಕೆ. ಬರೀ ಒಳಗಿನ ಕೈ ಒಂದೇ ಇಟ್ಟರೆ ಆಕಾರ ತಪ್ಪು ಹೋಗುತ್ತೆ. ಒಳಗಿಂದು ಪ್ರೀತಿ, ಮ್ಯಾಲಿಂದ ಶಿಸ್ತು ಪ್ರೀತಿ ಎರಡೂ ಇದ್ದಾಗ ಮಾತ್ರ ಮಕ್ಕಳು ಚೆಂದಾಗಿ ಬರೀತಾರೆ. ಯಾವುದೇ ಒಂದು ಅತಿ ಆಗಬಾರ್ದು, ಯಾವುದೋ ಒಂದು ಇಲ್ದಂಗೆ ಆಗಬಾರ್ದು. ಅವೆರಡೂ ಇದ್ದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಆ ಬೆಳೆಸೋ ಜವಾಬ್ದಾರಿ ನಮ್ಮದು. ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್, ಈಸ್ ದ ಸಿಟಿಸನ್ ಆಫ್ ದಿ ವರ್ಲ್ಡ್. ಯು ಆರ್ ಎ ಕಸ್ಟೋಡಿಯನ್ ಆಫ್ ದ ಚೈಲ್ಡ್. ನೀನು ಜವಾಬ್ದಾರಿ ಕೊಟ್ಟಿದ್ದಾನೆ ಭಗವಂತ, ಈ ಮಗುನ ಚೆಂದ ಬೆಳೆಸಿ ಜಗತ್ತಿಗೆ ಕೊಡಪ್ಪ ಅಂತ. ಜಗತ್ತಿನ ಮಗು ಅದು. ಹಾಗೆ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್.